A train travels at a certain average speed for a distance of 63 kilometers and then travels a distance of 72 kilometers at an average speed of 6 kilometers per hour more than its original speed. If it takes 3 hours to complete the total journey, what is its original average speed? ಈ ಥರದ ಪ್ರಶ್ನೆ ಎಲ್ಲ ನಾವು ಚಿತ್ರ ಬಿಡಿಸಿ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಅಲ್ವಾ. ಮೊದಲೇದಾಗಿ ಏನು ಕೇಳಿದರೆ ಅದನ್ನು ಬರ್ಕೊಂಬಿಡೋಣ. ಲೆಟ್ ದ ಒರಿಜಿನಲ್ ಆವ್ರೇಜ್ ಸ್ಪೀಡ್ ಬಿ ಲೆಟ್ ದ ಒರಿಜಿನಲ್ ಆವ್ರೇಜ್ ಸ್ಪೀಡ್ ಬಿ ಏನು ಹುಡುಗರ ಎಕ್ಸ್ ಅಲ್ವಾ. ಅದಾಯಿತು ಅಂದಮೇಲೆ ಇವಾಗ ಚಿತ್ರ ಬಿಡಿಸ್ಬೇಕು. ಚಿತ್ರ ಹಾಂ ಇಲ್ಲೇ ಬಿಡಿಸ್ತೀನಿ. ಇವಾಗ ಮೊದಲೇ ಭಾಗ ಏನಂತ ಹೇಳಿದ್ರೆ 63 ಕಿಲೋಮೀಟ್ರು ಅಂತ ಹೇಳಿದ್ರೆ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ. ಇದನ್ನು ನಾವು ಎ ಬಿ ಸಿ ಡಿ ಅಂತೆಲ್ಲ ಬರ್ಕೊಳ್ಳೋಣ. ಸೊ ಇದು ಎ ಬಿ ಆ್ಯಂಡ್ ಸಿ ಟ್ರೈನ್ ಅಲ್ವಾ. ಎಕ್ಸಾಮಲ್ಲಿ ಇವೆಲ್ಲ ಬೇಕಾಗಿಲ್ಲ, ಆದರೆ ನನ್ನ ಖುಷಿಗೋಸ್ಕರ ಮಾಡ್ತಾ ಇದ್ದೀನಿ. ಸರಿ ನೋಡಿದ್ರಾ, ಒಂದು ಬೋಗಿ ಹಾಕೊಂಬಿಡೋಣ. ಮತ್ತಿನ್ನೇನು ಬೇಕು? ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನಾಯ್ತು ಇದು 63 ಕಿಲೋಮೀಟ್ರ್ ಅಲ್ವಾ. ಇದು 63 ಕಿಲೋಮೀಟ್ರು ಮತ್ತಿದು 72 ಕಿಲೋಮೀಟರು. ಆಮೇಲೆ ಇಲ್ಲಿ ನಾವು ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ತೊಗೊಂಡಿದ್ದೀವಿ ಸ್ಪೀಡ್ನ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಕಸ್ಮಾತಿಗೆ ಆವ್ರೇಜ್ ಸ್ಪೀಡ್ 6 ಕಿಲೋಮೀಟರ್ ಪರ್ ಅವರ್ ಮೋರ್ ಅಂತ ಹೇಳಿದ್ರೇನೋ ಹೆಚ್ಚಾಗಿದೆ. ಸೊ ಇಟ್ ಇಸ್ ಮೋರ್ ಬೈ 6 ಅಲ್ವಾ. ಇನ್ ಟೋಟಲ್ ಇಲ್ಲಿಂದ ಅಲ್ಲಿಗೆ ಎಷ್ಟು ಅವರ್ ತೊಗೊತಾ ಇದ್ದೀವಿ? 3 ಅವರು. ಸೊ ಇದೇ ನಿಮ್ಮ ಉತ್ತರ ಅಲ್ಲ ಚಿತ್ರ. ಇವಾಗ ಅರ್ಥ ಆಯ್ತಾ ನೋಡಿ. ಪ್ರಶ್ನೆ ಓದಿ ಈ ಚಿತ್ರಕ್ಕೆ ಮ್ಯಾಚ್ ಆಗ್ತಿದೆಯಾ ಇಲ್ವಾ ನೋಡಿ. ಆಗ್ತಾ ಇದೆಯಲ್ವಾ? ಹಾಂ ಮಾಡಲ. ಇವಾಗ ಗಿವನ್ ಏನು ಕೊಟ್ಟಿದ್ದಾರೆ? ಗಿವನಲ್ಲಿ ಟೈಮ್ ಕೊಟ್ಟಿದ್ದಾರೆ ಹುಡುಗರ. ಟೈಮ್ ಉಪಯೋಗಿಸ್ಬೇಕು ನಾವು. ಹೇಗೆ ಉಪಯೋಗಿಸ್ಬೇಕು ಟೈಮ್ನ? ನಾವು ಟೋಟಲ್ ಟೈಮು 3 ಅವರ್ ಅಂತ ಕೊಟ್ಟಿದ್ದಾರೆ. ಇವಾಗ ಟೈಮ್ ಫ್ರಮ್ ಎ ಟು ಬಿ ಮತ್ತು ಟೈಮ್ ಫ್ರಮ್ ಬಿ ಟು ಸಿ ಎಷ್ಟು ಅವರ್ ತೊಗೊತೀವಿ? 3 ಅವರ್ ತೊಗೊತೀವಿ. ಇದನ್ನು ಉಪಯೋಗಿಸ್ಕೊಂಡು ನಾವು ಕೆಲಸಗಳು ಮಾಡ್ಕೊಬೇಕು. ಮತ್ತು ರಿಲೇಟೆಡ್ ಫಾರ್ಮುಲಾ ಏನು? ರಿಲೇಟೆಡ್ ಫಾರ್ಮುಲಾ ಬಂದು ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಹೇಳಿದ್ರೆ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಸರಿನಾ? ಸೊ ಡಿಸ್ಟೆನ್ಸ್ ಏನಿಲ್ಲಿ 63, ಸ್ಪೀಡ್ ಏನು ಎಕ್ಸ್ ಪ್ಲಸ್ ಅಲ್ವಾ. ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ? ಈ ಭಾಗ. ಟಿ ವಿಯಲ್ಲಿ ಡಿಸ್ಟೆನ್ಸ್ ಏನೋ 72, ಟೈಮ್ ಏನೋ ಎಕ್ಸ್ ಪ್ಲಸ್ 6 ಅಲ್ವಾ. ಈಸ್ ಈಕ್ವಲ್ ಟು ಎಷ್ಟು? 3. ಗೊತ್ತಾಯ್ತಾ ಹುಡುಗರ? ಇದೇ ನಿಮ್ಮ ಲಾಜಿಕ್ ಅಷ್ಟೇ, ಇನ್ನೇನಿಲ್ಲ. ನೋಡ್ಕೊಳ್ಳಿ ಒಂದು ಸತಿ ಅಲ್ವಾ. ಹಾಂ ಇವಾಗ ಇಲ್ಲಿ ಒಂದು ಟ್ರಿಕ್ ಮಾಡ್ಬೇಕು ನಾವು. ಒಂದು ಹೌದು ಎಲ್ ಸಿ ಎಮ್ ತೊಗೊಂಡು ಎಲ್ಲ ಟರ್ಮ್ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಅದೊಂದಿದೆ. ಅದು ಬಿಟ್ಟರೆ ಇನ್ನೇನಿದೆ ಯೋಚನೆ ಮಾಡಿ. ನ್ಯೂಮರೇಟರ್ ನೋಡಿ 63, 72, 3 ಏನು ಕಾಣ್ತಾ ಇದೆ? ಆಲ್ ಆಫ್ ದೆಮ್ ಆರ್ ಡಿವಿಸಲ್ ಬೈ ಹೌದು 3 ಜೊತೆ ಡಿವೈಡ್ ಮಾಡಿ. ಎಷ್ಟು ಬರ್ತಿದೋ? 21, ಇದು 24 ಮತ್ತಿದು 1. ಗೊತ್ತಾಯ್ತಾ? ಈ ಥರ ಮಾಡ್ಕೊಂತು ಅಂತ ಹೇಳಿದ್ರೆ ನಿಮ್ಮ ಕೆಲಸ ಸುಲಭ ಆಗುತ್ತೆ. ಇವಾಗ ಏನಿದ್ರು ಎಲ್ ಸಿ ಎಮ್ ಏನಿದೆ? ಎಕ್ಸ್ ಇಂಟು ಎಕ್ಸ್ ಪ್ಲಸ್ 6 ಸರಿನಾ. ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ನಿಮ್ಮ ಉತ್ತರ ಅರ್ಧ ಬಂದಂಗೆ. ಸೊ ಇಲ್ಲೇನಾಗುತ್ತೆ? ಇಲ್ಲಿ ಎಕ್ಸ್ ಪ್ಲಸ್ 6 ಆಗುತ್ತೆ. ಇದು 24x is equal to x into x plus 6. ಫರ್ದರ್ ಸಿಂಪ್ಲಿಫಿಕೇಶನ್ ಅಂತ ಹೇಳಿದ್ರೆ 21 ಇದು ಇವೆರಡು ಮಲ್ಟಿಪ್ಲೈ ಮಾಡ್ತು ಅಂದರೆ 126, 24
ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 6x. ಇದೆಲ್ಲ ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ ವಿ ಹ್ಯಾವ್ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಮೈನಸ್ ಇದು 45 126 0. ಹಾಂ, ಎಕ್ಸ್ ಸ್ಕ್ವೇರ್ ಮೈನಸ್ 39x ಮೈನಸ್ 126 = 0 ಅಲ್ವಾ? ಇನ್ನೇನಿದ್ರು ನಾರ್ಮಲ್ ನಿಮ್ಮ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮೋ ಫಾರ್ಮುಲಾ ಮೆಥಡೋ ನೀವು ಏನು ಬೇಕೋ ಮಾಡ್ಕೊಳ್ಳಿ. ನನ್ನ ಪ್ರಕಾರ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಮಾಡ್ಬೇಕು ನೀವು. ದೊಡ್ಡ ನಂಬರ್ ಅಲ್ವಾ? ಫಾರ್ಮುಲಾ ಮೆಥಡ್ ಹೋಯ್ತು ಅಂತ ಹೇಳಿದ್ರೆ ಸ್ಕ್ವೇರ್ ಮಾಡ್ಕೊಂಡೆಲ್ಲ ತಪ್ಪು ಮಾಡ್ಕೊತೀರ ನೀವು. ವೆನ್ ವಿ ಮಲ್ಟಿಪ್ಲೈ ವಿ ಶುಡ್ ಬಿ ಗೆಟಿಂಗ್ ಏನೋ ಹೌದು ಮೈನಸ್ 126 ಆ್ಯಡ್ ಮಾಡಿದಾಗ ಮೈನಸ್ 39 ಬರಬೇಕು. ಫ್ಯಾಕ್ಟರ್ಸ್ ಆಫ್ 126 ಏನೇನು ನೋಡಿದ್ರ ಪ್ಲಸ್ ಆರ್ ಮೈನಸ್ 1 ಆ್ಯಂಡ್ ಉಪಯೋಗ ಬರೋಲ್ಲ. 260 ಬರುತ್ತೆ, ಅದು ಉಪಯೋಗ ಬರೋಲ್ಲ. 3 ಎಷ್ಟಾಗುತ್ತಿದೋ 42 ಬಂತಲ್ಲ ಉತ್ತರ. 42 3 ನೆಗೆಟಿವ್ ಬೇಕು. ಇಲ್ಲಿ ನೆಗೆಟಿವ್ ಇರಬೇಕು. ಹೌದು -42. ಸೊ ಉತ್ತರ ಏನು ಎಕ್ಸ್ ಸ್ಕ್ವೇರ್ -42x ಪ್ಲಸ್ 3x ಮೈನಸ್ 126 = 0. ಇಲ್ಲಿ ಕಾಮನ್ ಏನಿದೆ ಎಕ್ಸ್ ಕಾಮನ್ ಇದೆ. ಸೊ ಎಕ್ಸ್ -42 ಇಲ್ಲೇನು ಕಾಮನ್ ಇದೆ ಪ್ಲಸ್ 3 ಕಾಮನ್ ಇದೆ. ಸೊ ಎಕ್ಸ್ -42 = 0. ಫಾರ್ ದ ಸಿಂಪ್ಲಿಫಿಕೇಷನ್ನು ಎಕ್ಸ್ -42 ಇಂಟು ಎಕ್ಸ್ ಪ್ಲಸ್ 3 = 0. ಇಲ್ಲಿ ಇವಾಗ ರೂಟ್ಸ್ ಕಂಡುಹಿಡಿಯೋಣ. ಎಕ್ಸ್ -42 = 0. ಸೊ ಎಕ್ಸ್ = 42. ಮತ್ತಿವಾಗ ಇದು ಆಲ್ಫಾ ಬೀಟಾ. ಎಕ್ಸ್ ಪ್ಲಸ್ 3 = 0. ಸೊ ಎಕ್ಸ್ = -3. ಸೊ ಸ್ಪೀಡ್ ಕೆನಾಟ್ ಬಿ ನೆಗೆಟಿವ್. ಸೊ ಹಾಗಾಗಿ ಏನಾಗುತ್ತಿದೋ ಕೊನೆಯದಾಗಿ ಸ್ಪೀಡ್ ಆಫ್ ಟ್ರೈನ್ ಒರಿಜಿನಲ್ ಆವ್ರೇಜ್ ಸ್ಪೀಡ್ ಆಫ್ ಟ್ರೈನ್ ಒರಿಜಿನಲ್ ಆವ್ರೇಜ್ ಸ್ಪೀಡ್ ಆಫ್ ಟ್ರೈನ್ is 42 km/h ಅಲ್ವಾ? ಅಷ್ಟೇ. ಸೊ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಒಂದು ಚಿತ್ರ, ಇನ್ನೊಂದು ಟೋಟಲ್ ಟೈಮ್ ಆ್ಯಡ್ಸ್ ಅಪ್ ಟು 3 hours ಅಂತ ಹೇಳಿ, ಮತ್ತಿನ್ನೆರಡು ಇದು ಅಲ್ವಾ ಹುಡುಗರ? ಹಾಂ, ಪಾಸ್ ಮಾಡ್ಕೊಂಡು ನೋಡ್ರೋ.